ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕ್ಯಾಬಿನೆಟ್ ಅಸ್ತು ಎಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರು ಇನ್ನು ಮುಂದೆ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಮರುನಾಮಕರಣ ಆಗ್ತಾ ಇದೆ. ಜಿಲ್ಲೆಗೆ ಮರುನಾಮಕರಣ ಮಾಡುವುದಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನ ಕೊಟ್ಟಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಹೆಸರು ಇನ್ಮುಂದೆ ಭಾಗ್ಯನಗರವಾಗಲಿದೆ. ಹೆಸರು ಬದಲಾಯಿಸೋಕೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಇಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದಿತ್ತು. ಹಲವು ರೀತಿಯ ಚರ್ಚೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದ್ವು. ಈಗ ಬೆಂಗಳೂರು ಗ್ರಾಮಾಂತರವನ್ನ ಅಧಿಕೃತವಾಗಿ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಬದಲಾಯಿಸುವುದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಕ್ಯಾಬಿನೆಟ್ ಅಸ್ತು ಅಂತ ಹೇಳಿದೆ. ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ, ಆ ಬಾಗೇಪಲ್ಲಿಯ ಹೆಸರನ್ನ ಇನ್ನು ಮುಂದೆ ಭಾಗ್ಯನಗರ ಅಂತ ಹೇಳಿ ಕರೆಯೋದಕ್ಕೆ, ಮರುನಾಮಕರಣ ಮಾಡುವುದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ರಾಮನಗರದ ಹೆಸರು ಬದಲಾವಣೆಯ ಬಳಿಕ ಮತ್ತೊಂದು ಮಹತ್ವದ ನಿರ್ಧಾರ. ಬೆಂಗಳೂರು ಗ್ರಾಮಾಂತರ ಅನ್ನೋ ಹೆಸರಿಗಿಂತ ಬೆಂಗಳೂರು ಉತ್ತರ ಅನ್ನೋದು ಸೂಕ್ತ. ಎಲ್ಲಾ ರೀತಿಯಲ್ಲೂ ಬೆಂಗಳೂರು ಉತ್ತರ ಅಂತ ಹೇಳಿ ಹೆಸರು ಬದಲಾವಣೆ ಮಾಡೋದ್ರಿಂದ ಉದ್ಯಮದ ದೃಷ್ಟಿಯಿಂದ ಲಾಭ ಆಗುತ್ತೆ, ವ್ಯವಹಾರದ ದೃಷ್ಟಿಯಿಂದ ಲಾಭ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಹಲವು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಬೆಂಗಳೂರು ಗ್ರಾಮಾಂತರದಿಂದ ಬೆಂಗಳೂರು ಉತ್ತರ ಅಂತ ಹೇಳಿ ಜಿಲ್ಲೆಯ ಹೆಸರನ್ನ ಮರುನಾಮಕರಣ ಮಾಡುವುದಕ್ಕೆ ಅಂಕಿತ ಬಿದ್ದಿದೆ ಸಚಿವ ಸಂಪುಟ ಸಭೆಯಲ್ಲಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಮನಗರದ ಬಳಿಕ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರದಿ ಅಂಕಿತ ಬಿದ್ದಿದೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಜೊತೆಗೆ ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ. ಏನು ಕಾರಣಗಳನ್ನ ಕೊಟ್ಟಿದ್ದಾರೆ ಈ ಹೆಸರು ಬದಲಾವಣೆಗೆ ಅಂತ ಹೇಳಿ? ವಿಜಯಶ್ರೀ, ಬಹಳ ಮುಖ್ಯವಾಗಿರುವಂತದ್ದು, ಈ ಹಿಂದೆ ಕೂಡ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಕೂಡ ಮರುನಾಮಕರಣ ಮಾಡಲಾಯಿತು. ಆಗಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದು ಮೊದಲು ಕೂಡ ಬೆಂಗಳೂರು ಭಾಗಕ್ಕೆ ಸೇರಿತ್ತು, ಹಾಗಾಗಿ ಮತ್ತೆ ಬೆಂಗಳೂರಿಗೆ ಸೇರಿಸುವಂತ ಒಂದು ಪ್ರಯತ್ನ ಆಗಿದೆ ಅನ್ನುವಂತ ಕಾರಣವನ್ನ ನೀಡಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಕೂಡ ಮರುನಾಮಕರಣ ಮಾಡಿದ್ರು. ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಕೂಡ ಈಗ ಮರುನಾಮಕರಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಂಪುಟ ಸಭೆಯಲ್ಲಿ ಅಧಿಕೃತವಾಗಿ ಒಪ್ಪಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿದ್ದಂತಹ ನೆಲಮಂಗಲ ಆಗಿರ್ಬೋದು, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಈ ಹೊಸಕೋಟೆ 4 ತಾಲೂಕುಗಳು ಪ್ರಮುಖವಾಗಿ ಈ ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ಹಾಗಾಗಿ ಈಗ ಅದನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅನ್ನುವಂತ ಹೆಸರನ್ನ ಇಟ್ಟಿರುವಂತದ್ದು. ಜೊತೆಗೆ ಬಾಗೇಪಲ್ಲಿಯನ್ನ ಭಾಗ್ಯನಗರ ಅನ್ನುವಂತ ಹೆಸರನ್ನ ಕೂಡ ಬದಲಾಯಿಸಿರುವಂತದ್ದು. ಬಾಗೇಪಲ್ಲಿ ಅಂದಾಗ ತೆಲುಗು ಭಾಷೆಯಿಂದ ಬಂದಿರುವಂತ ಪದ ಆಗಿರುವಂತ ಹಿನ್ನೆಲೆಯಲ್ಲಿ ಹಾಗಾಗಿ ಈಗ ಕನ್ನಡದಲ್ಲಿ ಭಾಗ್ಯನಗರ ಅನ್ನುವಂತ ಹೆಸರನ್ನ ಕೂಡ ಸಂಪೂರ್ಣವಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕೃತವಾಗಿ ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂತದ್ದು. ವಿದೇಶಿ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ನಡೆದಿರುವಂತಹ ಕ್ಯಾಬಿನೆಟ್ ಸಭೆ, ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆ ಭಾಗದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿತ್ತು. ಅದರಲ್ಲಿ 2 ಪ್ರಮುಖ ನಿರ್ಧಾರಗಳು. ಮರುನಾಮಕರಣ, ಹೆಸರನ್ನ ಮರುನಾಮಕರಣ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಒಂದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆ ಜಿಲ್ಲೆಯ ಹೆಸರನ್ನ ಬೆಂಗಳೂರು ಉತ್ತರ ಅಂತ ಹೇಳಿ ಮರುನಾಮಕರಣ ಮಾಡುವುದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಹಾಗೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ, ಆ ಬಾಗೇಪಲ್ಲಿಯನ್ನ ಭಾಗ್ಯನಗರ ಮಾಡುವುದಕ್ಕೂ ಕೂಡ ಒಪ್ಪಿಗೆ ಸಿಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.